ಹಾಯ್ ಎಲ್ರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನಾಳೆ ಶುಕ್ರವಾರ ಆಗಿರೋದ್ರಿಂದ ಗುರುವಾರ ಸಂಜೆನೇ ಎಲ್ಲನೂ ಕ್ಲೀನ್ ಮಾಡ್ಕೋತಾ ಇದ್ದೆ. ಸಂಜೆ ಅಡುಗೆಗೂ ಕೂಡ ಪ್ರಿಪೇರ್ ಮಾಡ್ಕೋಬೇಕಾಗಿತ್ತು. ಆಗಲೇ 4 ಗಂಟೆ ಆಗಿತ್ತು. ಇನ್ನೇನು ಎಲ್ಲ ಕೆಲಸ ಮುಗಿಸೋ ಅಷ್ಟರಲ್ಲಿ 6 ಗಂಟೆ ಆಗಿಬಿಡುತ್ತೆ. ಮತ್ತು ಅಡುಗೆ ತಯಾರಿ ಮಾಡ್ಕೋಬೇಕು ಅಂತ ಹೇಳಿ ಎಲ್ಲ ಉಳಿದಿರೋಂಥ ಕೆಲಸಗಳನ್ನೆಲ್ಲನೂ ಕೂಡ ಮಾಡ್ಕೊಳ್ತೀನಿ. ಶುಕ್ರವಾರ ನನಗೆ ಶುಕ್ರವಾರ ಪೂಜೆ ಎಲ್ಲನೂ ಕೂಡ ಕ್ಲೀನಾಗಿರಬೇಕು. ಹಾಗಾಗಿ ಗುರುವಾರನೇ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ತೀನಿ. ತುಂಬಾ ಕೆಲಸಗಳಿರುತ್ತೆ ಗುರುವಾರ ಅಂತಲೇ ಹೇಳ್ಬೋದು. ಮನೆ ಕ್ಲೀನಿಂಗ್ ಎಲ್ಲನೂ ಕೂಡ ಒಬ್ಬರು ಸಂಡೇ ಇಟ್ಕೋತಾರೆ, ಆದರೆ ನಂದಾಗಲ್ಲ. ಗುರುವಾರ ಎಲ್ಲನೂ ಮಾಡ್ಕೋಬೇಕು. ಶುಕ್ರವಾರದ ಪೂಜೆಗೆ ನಾನು ಎಲ್ಲನೂ ಕೂಡ ಅಷ್ಟೇ, ಯಾವಾಗಲೂ ಕೂಡ ಅಷ್ಟೇ, ಶುಕ್ರವಾರ ನನಗೆ ಎಲ್ಲ ಕ್ಲೀನ್ ಅಂತ ಅನಿಸ್ಬೇಕು. ಪೂಜೆ ಮಾಡಿದ್ರು ಕೂಡ ನೆಮ್ಮದಿ ಸಿಗಬೇಕು. ಆ ಥರ ಇವತ್ತು ಎಲ್ಲನೂ ಕೂಡ ಕ್ಲೀನ್ ಮಾಡ್ಕೊಳ್ಳೋಣ ಆದಷ್ಟು ಅಂತ ಹೇಳಿ ಎಲ್ಲನೂ ಕೂಡ ಮಾಡ್ಕೋತಾ ಇದ್ದೆ. ಪಾತ್ರೆಗಳು, ಹಾಗೆ ಶೆಲ್ಫು, ಗ್ಯಾಸನ್ನು ಡೈಲಿ ರಾತ್ರಿ ಒರೆಸ್ಕೊಳ್ತೀವಿ. ಎಲ್ಲ ಕ್ಲೀನ್ ಮಾಡೇ ಮಲ್ಕೊಡೋದು. ಆದರೂ ಕೂಡ ಶುಕ್ರವಾರಕ್ಕೆ ಬೆಳಗ್ಗೆಗೆ ಆಗೋದಿಲ್ಲ. ಪೂಜೆ ಎಲ್ಲನೂ ಕೂಡ ಇರುತ್ತೆ. ಮಕ್ಕಳಿದ್ರು ಅಂತ ಹೇಳಿದ್ರೆ ತುಂಬಾ ಲೇಟ್ ಆಗಿಬಿಡುತ್ತೆ. ಎಷ್ಟೇ ಬೇಗ ಎದ್ದು ಮಾಡ್ತೀನಿ ಅಂದರೂ ನನಗೆ 6:30 7 ಗಂಟೆ ಪೂಜೆ ಮಾಡಲಿಕ್ಕೆ ಆಗಿಬಿಡುತ್ತೆ. ಹಾಗಾಗಿ ಎಲ್ಲನೂ ಕೂಡ ಇವತ್ತೇ ಮಾಡಿಕೊಂಡ್ರೆ ಆಯಿತು ಅಂತ ಹೇಳಿ ಆದಷ್ಟು ಗುರುವಾರನೇ ನಾನು ಎಲ್ಲನೂ ಕೂಡ ಕ್ಲೀನ್ ಮಾಡ್ಕೊಳ್ತೀನಿ. ಹಾಗೆ ಇವತ್ತು ಸಾಯಿಬಾಬಾ ಪೂಜೆ ಕೂಡ ಇತ್ತು, ದೇವಸ್ಥಾನದಲ್ಲಿ ಹೋಗಬೇಕಾಗಿತ್ತು. ಹಾಗಾಗಿ ಬೇಗ ಮಾಡಿಕೊಂಡು ಎಲ್ಲನೂ ಮಾಡಿಟ್ಟು ಹೋಗೋಣ ಅಂತೇಳಿ ಆದಷ್ಟು ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಮಾಡಿಕೊಂಡ್ರೆ ಹೆಣ್ಮಕ್ಳು ಅಂದರೆ ಹಾಗೇ ಅಲ್ವಾ, ಮನೆ ಕ್ಲೀನಿಂಗು ಏನು ಕೆಲಸ ಇರುತ್ತೆ ಎಲ್ಲನೂ ಕೂಡ ಮಾಡ್ಕೋಬೇಕಾಗತ್ತೆ. ಪ್ರತಿಯೊಂದೂ ಹೆಣ್ಮಕ್ಳನ್ನೇ ಮಾಡಬೇಕಾಗತ್ತೆ. ಹೆಣ್ಮಕ್ಳಿಗೆ ಏನು ಕೆಲಸ ಇರುತ್ತೆ ಅನ್ನೋರು ಕೂಡ ನೋಡ್ಬೋದು. ಮನೇಲಿ ಇದ್ಕೊಂಡು ಏನು ಮಾಡ್ತೀರಾ ಅಂತ ಕೇಳ್ತಾರೆ. ಬಟ್ ಮನೇಲಿರೋಂಥ ಕೆಲಸ ಯಾವ ಆಫೀಸಲ್ಲೂ ಕೂಡ ಇರೋದಿಲ್ಲ ಅಂತಲೇ ಹೇಳ್ಬೋದು. ಅಷ್ಟು ಕೆಲಸಗಳಿರುತ್ತೆ. ಅದರಲ್ಲೂ ಮಕ್ಕಳಿದ್ರೆ, ಚಿಕ್ಕ ಮಕ್ಕಳಿದ್ರಂತೂ ಕೆಲಸಗಳು ಕೇಳಬೇಕಾ, ಹುಡ್ಕೊಂಡು ಬರುತ್ತೆ. ಅಷ್ಟೊಂದು ಕೆಲಸಗಳು. ಏನಾದರೂ ತಿಂದರೂ ಕೂಡ ಅಲ್ಲೇ ಬಿಸಾಕೋದು, ಏನಾದರೂ ಇದ್ರೂ ಕೂಡ ನಾವು ಎತ್ತಿಟ್ರೂ ಕೂಡ ಅದನ್ನು ತೊಗೊಂಡೋಗಿ ಹಾಕೋದು. ನನ್ನ ಮಗಳು ಅಷ್ಟೇ, ಏನಾದರೂ ಬಟ್ಟೆ ಮಡಚಿಟ್ರು ಕೂಡ ಅಷ್ಟೇ, ಬೀರು ಓಪನ್ ಮಾಡಿಬಿಟ್ಟು ಬಟ್ಟೆ ಎಲ್ಲ ಕಿತ್ತಾಕ್ತಾಳೆ. ಎಲ್ಲ ಸಾಮಾನುಗಳನ್ನು ತಗೊಂಡೋಗಿ ಇಟ್ಟಿರ್ತಾಳೆ. ಎಲ್ಲ ತೆಗಿಬೇಕು, ಮಾಡಬೇಕು. ನನಗೆ ಏನಪ್ಪ ಅಂದರೆ ಮನೆ ಕ್ಲೀನಾಗಿರಬೇಕು. ಯಾವಾಗಲೂ ಕ್ಲೀನಾಗಿ ಇದ್ರೇ ಮಾತ್ರ ನನಗೆ ಸಮಾಧಾನ ಅನಿಸೋದು. ಇಲ್ಲ ಅಂದರೆ ತುಂಬಾ ರೇಗಾಡ್ಬಿಡ್ತೀನಿ ಮಕ್ಕಳ ಮೇಲೆ. ಒಂದೊಂದು ಸಲ ಬೇಜಾರಾಗುತ್ತೆ. ಮಕ್ಕಳು ಆಟನೇ ಅಲ್ವಾ ಹಾಗೆ ಅಂತ. ಆದರೂ ಒಂದೊಂದು ಸಲ ಸಮಾಧಾನ ಮಾಡಿಕೊಂಡು ಮಕ್ಕಳು ಬಿಡು ಚಿಕ್ಕವರು ಅಂತ ಹೇಳ್ಬಿಟ್ಟು ಎಲ್ಲನೂ ಕೂಡ ಮಾಡ್ಕೊಳ್ತೀನಿ. ಆದರೂ ಒಂದೊಂದು ಸಲ ಮಾಡಿ ತುಂಬಾ ಬೇಜಾರಾಗಿತ್ತು ಅಂದರೆ ಮಕ್ಕಳ ಮೇಲೆ ಎಲ್ಲ ಎತ್ತಿಡಿ ನೀವೇ ಅಂತ ಹೇಳ್ಬಿಟ್ಟು ಅಳೋ ಮುಖ ಮಾಡಿದ್ರೆ ಸಾಕು, ನನ್ನ ಮಗ ಎಲ್ಲನೂ ಕೂಡ ಕ್ಲೀನ್ ಮಾಡ್ಕೋತಾನೆ. ಎಲ್ಲರ ಮನೆಯಲ್ಲೂ ಇಷ್ಟೇ ಅನಿಸುತ್ತೆ. ಮಾಡಿ ತುಂಬ ಬೇಜಾರಾದಾಗ ಒಂದೊಂದು ಸಲ ರೇಗಾಡ್ಬಿಡ್ತೀವಿ. ಆದರೆ ಮತ್ತೆ ಅನಿಸುತ್ತೆ ಆ ಚೈಲ್ಡ್ಹುಡ್ಸ್ ಮತ್ತೆ ವಾಪಸ್ ಬರೋದಿಲ್ಲ. ಆ ಥರ ಎಲ್ಲ ಮಾಡಬಾರ್ದಲ್ವ, ನಮ್ಮ ಕಷ್ಟ ಆದರೂ ಪರವಾಗಿಲ್ಲ, ನಾವೇ ಮಾಡ್ಕೋಬೇಕು ಅಂತ. ಎಲ್ಲರ ಮನೆ ಕಥೆನೂ ಇಷ್ಟೇ ಅಂತ ಅನಿಸುತ್ತೆ. ಆದರೆ ನನ್ನ ಮಗ ಅಷ್ಟೊಂದಾಗಿ ನನಗೆ ಕಾಟ ಕೊಡಲಿಲ್ಲ. ಆದರೆ ಮಗಳು ತುಂಬಾ ಇದು, ಅವಳು ಏನು ಸಿಗುತ್ತೋ ಅದನ್ನು ತೊಗೊಂಡೋಗಿ ಇಡ್ತಾ ಇರ್ತಾಳೆ, ಎಲ್ಲ ಬಿಸಾಕ್ತಾ ಇರ್ತಾಳೆ. ಅವಳ ಕೆಲಸಗಳನ್ನು ಮಾಡಲಿಕ್ಕೆ ನನಗೆ ದಿನಪೂರ್ತಿ ಟೈಮೇ ಹಿಡಿಯೋದಿಲ್ಲ. ಅಷ್ಟೊಂದು ಕೆಲಸಗಳಿರುತ್ತೆ ಎಲ್ಲನೂ ಕೂಡ. ಇವಾಗ ಬಂದಳು ಅಂದರೆ ಅವಳು ಮಲಗಿದ್ಲು, ಅಷ್ಟರೊಳಗಡೆ ನಾನೆಲ್ಲ ಕ್ಲೀನ್ ಮಾಡ್ಕೋಬೇಕಿತ್ತು. ಇಲ್ಲ ಅಂದರೆ ಬಂದು ಕಾಟ ಮಾಡ್ತಾಯಿದ್ಲು. ಅದಕ್ಕೇ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂಥೇಳಿ ಶೆಲ್ಫು ಎಲ್ಲ ಟೈಲ್ಸು ಎಲ್ಲನೂ ಕೂಡ ಒರೆಸ್ಕೊತಾ ಇದ್ದೆ. ಈ ಹೆಣ್ಮಕ್ಳನ್ನೇ ಹಾಗೆ ಅಂತ ನಾನು ಹೇಳಿದ್ನಲ್ಲ, ಹೆಣ್ಮಕ್ಳೇ ಹಾಗೆ ಪ್ರತಿಯೊಂದು ಕೆಲಸನೂ ಮಾಡ್ಕೋಬೇಕು. ಪ್ರತಿಯೊಂದು ಇದನ್ನು ಮಾಡ್ಕೋಬೇಕು. ಮಕ್ಕಳನ್ನು ನೋಡ್ಕೋಬೇಕು. ಅಡುಗೆ, ತಿಂಡಿ, ಊಟ, ಮನೆ ಕೆಲಸ, ಬಟ್ಟೆ, ಪಾತ್ರೆಗಳು ಎಲ್ಲ ಪ್ರತಿಯೊಂದೂ ಮಾಡ್ಕೋಬೇಕಲ್ವ. ಹೆಣ್ಮಕ್ಳಿಗೆ ರಜಾ ಅನ್ನೋದೇ ಇರೋದಿಲ್ಲ. ಆ್ಯಕ್ಚುಲಿ ಆಫೀಸಿಗೆ ಹೋದರೆ ಅಥವಾ ಬೇರೆ ಕೆಲಸಗಳಿಗೆ ಹೋದ್ರೂ ಕೂಡ ಸಂಡೇ ರಜೆ ಇರುತ್ತೆ. ಆದರೆ ಹೆಣ್ಮಕ್ಳಿಗೆ ಯಾವ ಕೆಲಸನೂ ಕೂಡ ಇರೋದಿಲ್ಲ. ಅದು ಹೌಸ್ ವೈಫ್ಗಳಿಗಂತೂ ಯಾವ ಕೆಲಸ ರಜಾನೇ ಇರೋದಿಲ್ಲ, ಯಾವ ದಿನಾನೂ ಅಂತಲೇ ಹೇಳ್ಬೋದು. ಆದರೆ ನಮಗೆ ಅಂತ ನಾವು ಟೈಮ್ ಕೊಡ್ಕೋಬೇಕಲ್ವ. ನಮಗೆ ಅಂತ ಒಂದು ನಿಮಿಷ ಅಂತ ಅಟ್ಲೀಸ್ಟ್ ಒಂದು 5 ನಿಮಿಷನಾದ್ರೂ 5 ನಿಮಿಷನಾದರೂ ನಮಗೆ ಅಂತ ನಾವು ರೆಸ್ಟ್ ಮಾಡಬೇಕು. ಯಾಕೆಂದರೆ ನಮಗೂ ಕೂಡ ಬಾಡಿ ರಿಲೀಫ್ ಆಗಬೇಕು. ನೆಕ್ಸ್ಟು ಕೆಲಸ ಮಾಡೋದಕ್ಕೂ ಕೂಡ ಒಂದು ಸ್ಟ್ರೆಂತ್ ಇರಬೇಕು. ಹಾಗಾಗಿ ಒಂದು 10 ನಿಮಿಷ ಅರ್ಧ ಗಂಟೆನಾದ್ರೂ ನಮಗೆ ಅಂತ ನಾವು ಟೈಮ್ ಕೊಡ್ಕೊಳ್ಳೇಬೇಕು ದಿನದಲ್ಲಿ. ನಾನು ಅಷ್ಟೇ ಟೈಮ್ ಟೇಬಲನ್ನು ಹಾಕ್ಕೊಂಡಿರ್ತೀನಿ. ಮಧ್ಯಾಹ್ನ ನನಗೆ 3 ಗಂಟೆಯಿಂದ 4 ಗಂಟೆವರೆಗೂ ಏನೂ ಕೆಲಸ ಇರೋದಿಲ್ಲ. ಆ ಟೈಮಲ್ಲಿ ನನಗೇನು ರೆಸ್ಟ್ ಬೇಕು ಅನ್ನೋದನ್ನು ನಾನು ಇದು ಮಾಡ್ಕೊಳ್ತೀನಿ. ಯಾವಾಗಲೂ ಎನರ್ಜೆಟಿಕ್ ಆಗಿರ್ತೀರಾ, ಏನು ಮಾಡ್ತೀರಾ ಅಂತ ಕೇಳ್ತಾ ಇರ್ತಾರೆ. ಬಟ್ ನನಗೆ ಅಂತಲೂ ಕೆಲವೊಂದು ಇದಿರುತ್ತೆ. ನಾನು ತುಂಬಾ ಸಫರ್ ಆಗ್ತಿರ್ತೀನಿ ಪದೇ
ಏನಾದರೂ ಆರೋಗ್ಯ ಕೆಡ್ತಾ ಇರೋದು ಅಥವಾ ಏನಾದರೂ ಆಗ್ತಾನೆ ಇರುತ್ತೆ. ಬಟ್ ಅಂಥದ್ರಲ್ಲೂ ಕೂಡ ನಾನು ಮಲ್ಕೊಂಡ್ರೆ ಅದು ಮಲಗಿಸೇ ಬಿಡುತ್ತೆ. ಹಾಗಾಗಿ ಯಾವಾಗಲೂ ಕೂಡ ಎನರ್ಜಿಟಿಕ್ ಆಗಿದ್ರೇ ಮಾತ್ರ ಕೆಲಸ ಮಾಡೋದಕ್ಕೆ ಸಾಧ್ಯ. ನಾವು ಎಷ್ಟು ಇದರಲ್ಲಿರ್ತೀವೋ ನಮ್ಮ ಮಕ್ಕಳು ಕೂಡ ಅಷ್ಟೇ ಇದು ಮಾಡ್ತಾರೆ. ನಾವು ಎನಿ ಟೈಮ್ ಅದು ಇದು ಅಂತ ಕಾಯಿಲೆ ಅದು ಇದು ಅಂತ ಅಂದ್ಕೊಂಡ್ರೆ ಮಕ್ಕಳು ಕೂಡ ಅದೇ ಕಲ್ತ್ಬಿಡ್ತಾರೆ. ಹಾಗಾಗಿ ನಾನು ಎಷ್ಟೇ ಇದ್ದಿದ್ರೂ ಕೂಡ ಅದಕ್ಕೆ ಬೇಗ ಸೊಲ್ಯೂಷನನ್ನು ಹುಡ್ಕೊಂಡು ಬೇಗ ಇದಾಗ್ಬಿಡ್ತೀನಿ. ಹಾಗಾಗಿ ನಂಗೆಲ್ಲರೂ ಹೇಳ್ತಾ ಇರ್ತಾರೆ, ನೀವೆಷ್ಟು ಇದರಲ್ಲಿ ಇರ್ತೀರಾ ಅಂತ. ನಾನು ಹೇಳೋದ್ನಲ್ಲ, ನಮಗೆ ಅಂತಲೇ ನಾವು ಟೈಮ್ ಕೊಡ್ಕೋಬೇಕು, ನಮಗೆ ಅಂತಲೇ ನಾವು ಓನಾಗಿ ಒಂದು ಇದು ಮಾಡ್ಕೋಬೇಕು ಅಂತ. ನಾವು ಯಾವ ಥರ ಥಿಂಕ್ ಮಾಡ್ತೀವೋ ಆ ಥರ ಆಗುತ್ತೆ. ನಾವು ಎನಿ ಟೈಮ್ ನಂಗೆ ಏನಾದರೂ ಸ್ವಲ್ಪ ಆದ್ರೂ ಸಾಕು, ಅದು ಮೆತ್ತಗೆ ಮಾಡಿಬಿಡುತ್ತೆ ಅನ್ನೋ ಥರ ಗೊತ್ತಾಯಿತು ಅಂದ ತಕ್ಷಣವೇ ನಾನು ಪ್ರಿಪೇರ್ ಆಗಿಬಿಡ್ತೀನಿ. ಇಲ್ಲ, ಇದನ್ನು ನಾನೇ ಓಡಿಸ್ಬೇಕೇ ಹೊರತು ಅದು ನನ್ನನ್ನು ಮೆತ್ತಗೆ ಮಾಡಬಾರ್ದು ಅನ್ನೋದನ್ನು ನಾನು ತಿಳ್ಕೊಂಬಿಟ್ಟಿರ್ತೀನಿ. ಹಾಗಾಗಿ ಒಂದು ಅರ್ಧ ಗಂಟೆ ಇಲ್ಲ 1 ಗಂಟೆ ನಾನು ಆರಾಮಾಗಿ ರೆಸ್ಟ್ ಮಾಡಿದೆ ಅಂತ ಹೇಳಿದ್ರೆ ಅಲ್ಲಿಗೆ ಯಾವುದೇ ಒಂದು ಇದ್ದಿದ್ರೂ ಕೂಡ ಮನಸ್ಸಿಗೆ ಅಗರ ಆಗುತ್ತೆ. ಯಾವುದೇ ಒಂದು ಕಾಯಿಲೆಗಳು ಬಂದರೂ ಕೂಡ ಅದು ಬೇಗನೆ ಹೋಗುತ್ತೆ ಅಂತ ಹೇಳ್ಬೋದು. ಅದಕ್ಕೇ ಹೇಳ್ತೀನಿ, ದಿನದಲ್ಲಿ 1 ಗಂಟೆನಾದರೂ ನಮಗೆ ಅಂತ ನಾವು ಟೈಮನ್ನು ಕೊಡ್ಕೋಬೇಕು. ಸೆಲ್ಫ್ ಕೇರ್ ಅನ್ನೋದು ತುಂಬಾ ಇಂಪಾರ್ಟೆಂಟು. ಹೆಣ್ಮಕ್ಳಿಗೆ ಮನೆ, ಸ್ಕೂಲು, ಮಕ್ಕಳು ಇನ್ನು ಮುಂದೆ ನಮ್ಮ ಬ್ಯುಸಿ ರೂಟೀನ್ ಸ್ಟಾರ್ಟ್ ಆಗುತ್ತೆ. ಯಾಕೆಂದರೆ ಸ್ಕೂಲ್ಗಳೆಲ್ಲ ಓಪನ್ ಆಯ್ತಲ್ವ, ಇನ್ನು ಮುಂದೆ ಬ್ಯುಸಿ ರೂಟೀನ್ ಅಂತಲೇ ಹೇಳ್ಬೋದು. ಹೆಣ್ಮಕ್ಳಿಗೋಸ್ಕರ ತುಂಬಾ ಕೆಲಸಗಳಿರುತ್ತೆ. ಬೆಳಗ್ಗೆ ಮಕ್ಕಳನ್ನ ರೆಡಿ ಮಾಡಬೇಕು, ಸ್ಕೂಲ್ ಲಂಚ್ ಬಾಕ್ಸು, ಮತ್ತು ಮಧ್ಯಾಹ್ನ ಅವರಿಗೆ ಲಂಚ್ ಬಾಕ್ಸು, ಈ ಥರ ಟಿಫನ್ನು, ಲಂಚ್ ಬಾಕ್ಸ್ಗಳು, ಮತ್ತು ಹಸ್ಬೆಂಡ್ಗೆ ಊಟ ತಿಂಡಿ, ಮತ್ತು ಏನಾದರೂ ಹೊಲ ಮನೆ ಕೆಲಸಗಳಿದ್ದರೆ ಅಲ್ಲಿ ನೋಡ್ಕೋಬೇಕು. ಮತ್ತು ಮನೆಗೆ ಬಂದರೆ ಮಕ್ಕಳು ಮನೇಲಿದ್ದರೆ ಅವ್ರನ್ನ ನೋಡ್ಕೋಬೇಕು. ಇಲ್ಲ ಮಕ್ಕಳು ಸ್ಕೂಲಿಂದ ಬಂದಮೇಲೆ ಅವ್ರನ್ನ ನೋಡ್ಕೋಬೇಕು. ಅತ್ತೆ ಮಾವ ಹೀಗೆ ಬ್ಯುಸಿ ರೊಟೀನ್ಸ್ ಅಂತ ಇರುತ್ತೆ ಹೆಣ್ಮಕ್ಳಿಗೋಸ್ಕರ. ಅದೆಲ್ಲನೂ ಕೂಡ ಮೀರಿದ್ದು ನಮಗೆ ಅಂತ ಒಂದು ಸೆಲ್ಫ್ ಕೇರ್ ಟೈಮ್ ಅಂತಲೇ ಹೇಳ್ಬೋದು. ಎಲ್ಲನೂ ಕೂಡ ನಾನು ಹೇಳೋದ್ನಲ್ಲ, ನಮಗೆ ಅಂತ ಒಂದು ಅರ್ಧ ಗಂಟೆ, ಮುಕ್ಕಾಲು ಗಂಟೆ ನಾವು ಒಂದು ಮುಕ್ಕಾಲು ಗಂಟೆ ಬೇಡ, ಅರ್ಧ ಗಂಟೆ ನಮಗೆ ನಾವು ಶಾಂತವಾಗಿ ಕೂತ್ಕೊಂಡು ನಮ್ಮ ಬಗ್ಗೆನೇ ನಾವು ಯೋಚನೆ ಮಾಡಿದಾಗ ನಮಗೆ ಎಂಥ ಕಾಯಿಲೆ ಇದ್ದರೂ ಕೂಡ ಹೊರಟೋಗ್ಬಿಡುತ್ತೆ ಅಂತ ಹೇಳ್ಬೋದು. ಅದಕ್ಕೆ ಹೇಳೋದು, ಹೆಣ್ಮಕ್ಳಿಗೆ ಒಂದು ಸ್ವಲ್ಪನಾದರೂ ರೆಸ್ಟ್ ಬೇಕು ಅಂತ. ಮನೇಲಿ ತುಂಬ ಕಿರಿಕಿರಿ ಅಂತ ಅನಿಸಿದ್ರೆ ಅಟ್ಲೀಸ್ಟ್ ಯಾರೂ ಇಲ್ದಿರೋ ಜಾಗದಲ್ಲಾದರೂ ಹೋಗಿ ನಮಗೆ ಅಂತಲೇ ಒಂದು ಅರ್ಧ ಗಂಟೆ ಕೂತ್ಕೊಬಿಡಿ. ನಿಮ್ಮ ಬಗ್ಗೆ ನೀವೇ ಯೋಚನೆ ಮಾಡ್ತಾ ಕೂತ್ಕೊಬಿಡಿ, ಎಲ್ಲ ಕಾಯಿಲೆಗಳು ಹೊರಟೋಗ್ಬಿಡುತ್ತೆ. ಹಾಗೆ ಸಂಜೆಗೆ ಎಲ್ಲ ಕ್ಲೀನ್ ಮಾಡಿಕೊಂಡು ಸಂಜೆಗೆ ಅಂತ ಸಾಂಬಾರನ್ನು ಕೂಡ ರೆಡಿ ಮಾಡ್ಕೋತಾ ಇದ್ದೆ. ಸಾಂಬಾರು ಕೂಡ ಇಲ್ಲಿ ತರಕಾರಿ ಸಾಂಬಾರನ್ನು ಮಾಡ್ಕೊಳ್ಳೋಣ ಸಿಂಪಲ್ಲಾಗಿ ಅಂತೇಳಿ ಬೇಳೆ ತರಕಾರಿ ಎಲ್ಲನೂ ಕೂಡ ಕಟ್ ಮಾಡಿಕೊಂಡು ಬೇಳೆನೂ ಕೂಡ ಚೆನ್ನಾಗಿ ತೊಳ್ಕೊಂಡು ಕೂಗಲಿಕ್ಕೆ ಹಾಕ್ತಾಯಿದ್ದೀನಿ. ಕುಕ್ಕರ್ ಕೂಗೋ ಅಷ್ಟರಲ್ಲಿ ನಾನು ಕೂಡ ಫ್ರೆಶ್ ಅಪ್ ಆಗಿ ಬರೋಣ, ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು. ಹಾಗಾಗಿ ಬೇಗನೆ ಫ್ರೆಶ್ ಅಪ್ ಆಗಿ ಬರೋಣ ಅಂತ ಹೇಳಿಬಿಟ್ಟು, ಹಾಗೆ ಸ್ವಲ್ಪ ತುಂಬ ದಿನ ಆಗಿತ್ತು ನಾನು ಕೂಡ ನನ್ನ ಒಂದು ಓನು ಇದನ್ನು ಮಾಡಿಕೊಂಡು, ಅಂದರೆ ಯಾವುದೇ ಒಂದು ಇದನ್ನು ಮಾಡ್ಕೊಳ್ತೀವಿ ಅಂತಂದರೂ ಕೂಡ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಲ್ವ. ಹಾಗಾಗಿ ಬಾಳೆದೆಲೆ ಎಲ್ಲನೂ ಕೂಡ ತೊಗೊಂಡು ಬಂದಿದ್ದರು, ಅದೆಲ್ಲನೂ ಕೂಡ ಇಡಬೇಕಾಗಿತ್ತು. ತುಂಬ ಕೆಲಸಗಳು ಬಾಕಿ ಇತ್ತು. ಊರಿಂದ ಬಂದಮೇಲೆ ನಾನು ಯಾಕೋ ನೆಗ್ಲಿಜೆನ್ಸಿ ಆಗಿಬಿಟ್ಟಿದ್ದೆ, ಏನು ಕೆಲಸ ಮಾಡೋಕ್ಕೂ ಇಂಟ್ರೆಸ್ಟ್ ಇಲ್ಲ. ಹಾಗಾಗಿ ಇವಾಗ ಯಾಕೋ ಕ್ಯಾವಿಟೀಸ್ ಆಗಿಬಿಟ್ಟು ಹಲ್ಲು ಕೂಡ ತುಂಬಾ ಪೇಯ್ನ್ ಬಂದಿತ್ತು ನನಗೆ. ಒಂದು ವಾರ ಯಾವ ಕೆಲಸಗಳು ಹಾಗೆ ಎಲ್ಲ ಕೆಲಸಗಳು ಪೆಂಡಿಂಗ್ ಇತ್ತು. ಇವತ್ತೆಲ್ಲನೂ ಕೂಡ ಮುಗಿಸ್ಕೊಂಡು ಆದಷ್ಟು ಎಲ್ಲ ಕೆಲಸಗಳನ್ನು ಮುಗಿಸ್ಬೇಕು ಅಂತಲೇ ಪ್ಲ್ಯಾನ್ ಮಾಡಿದ್ದೆ ಬೆಳಗ್ಗೆಯಿಂದ. ಹಾಗಾಗಿ ಎಲ್ಲ ಕೆಲಸಗಳನ್ನು ಮುಗಿಸ್ಕೊಂಡು ಇವಾಗ ಸಾಂಬಾರನ್ನು ಮಾಡಿಟ್ಟು ದೇವಸ್ಥಾನಕ್ಕೆ ಹೋಗೋಣ ಅಂತ ಎಲ್ಲನೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸಾಂಬಾರು ಮಾಡಿಟ್ರೆ ಆಯಿತು, ಬಂದಮೇಲೆ ಅನ್ನ ಮತ್ತು ಮುದ್ದೆನ ಮಾಡ್ಕೋಬೋದು ಅಂತ. ಹಾಗೆ ಸ್ವಲ್ಪ ನನ್ನ ಮುಖ ಕೂಡ ಡಲ್ ಆಗಿತ್ತು, ಇಲ್ಲೆಲ್ಲನೂ ಕೂಡ ಬೆಂದಿತ್ತು. ಅಷ್ಟೊತ್ತಿಗೆ ಫ್ರೆಶ್ ಅಪ್ ಆಗಿ ಬಂದು ನಾನು ಒಂದು ಸ್ವಲ್ಪ ಮುಖನೂ ಕೂಡ ಡಲ್ ಆಗಿತ್ತಲ್ವ, ಫೇಸ್ಗೆ ಸ್ವಲ್ಪ ಆಯಿಲ್ ಮಸಾಜನ್ನು ಮಾಡಿಕೊಂಡೆ. ಆಯಿಲ್ ಮಸಾಜ್ ಮಾಡಿಕೊಂಡು ಸ್ವಲ್ಪ ಲೇಟಾಗಿ ಹೋಗಿ ಫ್ರೆಶ್ ಅಪ್ ಎಲ್ಲ ಆಗಿ ಬಂದು ಕುಕ್ಕರ್ ಕೂಡ ಕೂಗಿತ್ತು, ಪಕ್ಕದಲ್ಲಿ ಅನ್ನಕ್ಕಿಟ್ಟು ಸಾಂಬಾರಿಗೆ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಬೇಗನೆ ಆಗುತ್ತೆ, ನಾನು ಹೇಳಿದ್ನಲ್ಲ ಬೇಗನೆ ಮಾಡ್ಕೋಬೋದು, ನಮಗೆ ಮನಸ್ಸಿದ್ರೆ ಮಾರ್ಗ ಅಂತ. ಕೆಲವೊಂದು ಗ್ರೋಸರೀಸ್ ತಂದಿದ್ದೆಲ್ಲನೂ ಕೂಡ ಹಾಗೆ ಇತ್ತು, ಯಾವುದನ್ನು ಫಿಲಪ್ ಮಾಡಿರಲಿಲ್ಲ. ಎಲ್ಲನೂ ಕೂಡ ಮಾಡಿಕೊಂಡು ಇವತ್ತು ಆದಷ್ಟು ಅಡುಗೆ ಮನೆ ಎಲ್ಲನೂ ಕೂಡ ಕ್ಲೀನ್ ಮಾಡಿಕೊಂಡು ನನ್ನ ಒಂದು ರೂಟೀನನ್ನು ಕಂಪ್ಲೀಟ್ ಮಾಡಿಕೊಂಡೆ ಅಂತಲೇ ಹೇಳ್ಬೋದು. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗುತ್ತೆ ಖಂಡಿತ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಾಂಬಾರಿಗೆ ಒಗ್ಗರಣೆ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆನ ಹಾಕಿ ಸ್ವಲ್ಪ ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು, ಈರುಳ್ಳಿ, ಟೊಮೆಟೊ ಎಲ್ಲನೂ ಹಾಕಿ ಚೆನ್ನಾಗಿ ಬಾಡಿಸ್ಕೊತೀನಿ. ಇದು ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ. ತರಕಾರಿ ಸಾಂಬಾರು ಎಲ್ಲರೂ ಕೂಡ ಮಾಡ್ತೀವಿ ಅಲ್ವಾ. ತರಕಾರಿ ಹುಳಿ ಅಂತ ಕೂಡ ಹೇಳ್ತೀವಿ ನಾವು, ತರಕಾರಿ ಹುಳಿ ಸಾಂಬಾರು ಅಂತ. ತುಂಬಾ ಚೆನ್ನಾಗಿರುತ್ತೆ ಇದು ಅಂತಲೇ ಹೇಳ್ಬೋದು.
ಮುದ್ದೆಗೆ ಮಾಡ್ತಾ ಇರೋದು ನಾನು. ಮುದ್ದೆ ರಾತ್ರಿ ಹೊತ್ತು ಮುದ್ದೆ ಮಾಡಿಕೊಂಡ್ರೆ ಮಕ್ಕಳು ಕೂಡ ಮುದ್ದೆ ಊಟ ಮಾಡ್ತಾರೆ. ಮುದ್ದೆ ಮಾಡಿದ್ರೆ ಚೆನ್ನಾಗಿ ನಿದ್ದೆ ಬರುತ್ತೆ ಅಂತ ನಮಗೂ ಕೂಡ ದಿನವಿಡೀ ಕೆಲಸ ಮಾಡಿ ಸಾಕಾಗಿದ್ರೆ ರಾತ್ರಿ ಟೈಮಲ್ಲಿ ಮುದ್ದೆ ಮಾಡ್ಕೊಳ್ತೀನಿ. ಇಲ್ಲಾಂದರೆ ಯಾವತ್ತಾದರೂ ರೊಟ್ಟಿನೇ ಮಾಡ್ಕೊಳ್ಳೋದು. ಆದರೆ ತುಂಬ ಸುಸ್ತಾಗಿದ್ದ ದಿವಸ, ತುಂಬ ನನಗೆ ಮಾಡೋಕ್ಕೆ ಆಗೋದೇ ಇಲ್ಲ ಅಂತ ಅಂದ ದಿವಸ ಮಾತ್ರ ನಾನು ಮುದ್ದೆನ ಮಾಡ್ಕೊಳ್ತೀನಿ. ಇವಾಗ ನೋಡಿ ರುಬ್ಬಿಟ್ಕೊಂಡಿರೋಂಥ ಮಸಾಲ ಎಲ್ಲನೂ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತೀನಿ. ಇನ್ನು ಒಗ್ಗರಣೆ ಐತಲ್ಲ ಅದೆಲ್ಲನೂ ಕೂಡ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಎಣ್ಣೆಲೇ ಕುದಿಬೇಕು. ಆ ಒಗ್ಗರಣೆಯಲ್ಲಿ ಚೆನ್ನಾಗಿ ಕುದೀತು ಅಂತ ಹೇಳಿದ್ರೆ ಸಾಂಬಾರು ಘಮ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗಾಗಿ ಸಾಂಬಾರು ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಈ ಥರ ಫಸ್ಟು ಮಸಾಲಾನ ಒಗ್ಗರಣೆಯಲ್ಲೇ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ ಇವಾಗ ಬೇಯಿಸಿಟ್ಕೊಂಡಿರೋಂಥ ತರಕಾರಿ ಎಲ್ಲನೂ ಕೂಡ ಹಾಕ್ತಾಯಿದ್ದೀನಿ. ಬೇಳೆ ಸ್ವಲ್ಪ ಮೆತ್ತಗೆ ಬೆಂದಿರಲಿಲ್ಲ. ಒಂದು 2 ವಿಷಲ್ ಮಾತ್ರ ಕೂಗಿಸಿದ್ದೆ. ಒಂದು 3-4 ವಿಷಲ್ ಕೂಗಿಸಿದ್ರೆ ಚೆನ್ನಾಗಿ ಬೇಯುತ್ತೆ. ಆದರೆ ಸಾಂಬಾರಲ್ಲಿ ಬೆಂದಾಗ ಚೆನ್ನಾಗಾಗುತ್ತೆ ಅಂತೇಳಿ ಸ್ವಲ್ಪ ಗಟ್ಟಿಗೆ ಇತ್ತು ಅಂತ ಅನಿಸುತ್ತೆ. ನಾನು ಸಾಂಬಾರಲ್ಲಿ ಬೆಂದಾಗ ಚೆನ್ನಾಗಾಗಿತ್ತು ಸಾಂಬಾರು ಕೂಡ. ನೋಡಿ ಇವಾಗ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಸಾಂಬಾರಿಗೆ ಉಪ್ಪು, ಹುಳಿ, ಖಾರ ಎಲ್ಲನೂ ಕೂಡ ನೋಡ್ಕೋಬೇಕು. ಈ ಟೈಮಲ್ಲಿ ಸ್ವಲ್ಪ ಉಪ್ಪು ಕಡಿಮೆ ಆಗಿತ್ತು. ಬೇಳೆಗಷ್ಟೇ, ತರಕಾರಿಗೆ ಏನು ಹಾಕಿದ್ದೆ ಅದಷ್ಟೇ ಹಾಕಿದ್ದು. ಇವಾಗ ನೋಡಿಕೊಂಡು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹುಳಿನೂ ನಾನು ಹುಣಸೆಹಣ್ಣನ್ನು ಹಾಕಿರೋದ್ರಿಂದ ಹುಳಿನೂ ಕೂಡ ಹಾಕಿಲ್ಲ. ಫಸ್ಟಿಗೆ ಹುಣಸೆಹಣ್ಣನ್ನು ರುಬ್ಲಿಕ್ಕೆ ಹಾಕ್ಕೊಂಡಿದ್ದೆ. ಹಾಗಾಗಿ ಸ್ವಲ್ಪ ಬೆಲ್ಲನ ಸೇರಿಸ್ತಾ ಇದ್ದೀನಿ. ಉಪ್ಪು, ಹುಳಿ, ಖಾರ, ಬೆಲ್ಲ ಸಿಹಿ ಇತ್ತು ಅಂತ ಹೇಳಿದ್ರೆ ಸಾಂಬಾರು ತುಂಬ ಚೆನ್ನಾಗಾಗುತ್ತೆ. ಹಾಗಾಗಿ ಸ್ವಲ್ಪ ಬೆಲ್ಲ ಕೂಡ ಸೇರಿಸ್ತಾ ಇದ್ದೀನಿ. ಇವಾಗ ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ ಸಾಂಬಾರನ್ನು ಒಂದು 5ರಿಂದ 10 ನಿಮಿಷ ಕುದಿಸಿದ್ರೆ ಸಾಕು, ಒಳ್ಳೆ ಚೆನ್ನಾಗಾಗುತ್ತೆ. ಲಿಡ್ಡನ್ನು ಕ್ಲೋಸ್ ಮಾಡಿ ಇದನ್ನು ಕುದಿಲಿಕ್ಕೆ ಬಿಡ್ತೀನಿ. ಪಕ್ಕದಲ್ಲಿ ಅನ್ನ ಕೂಡ ಆಗಿತ್ತು. ಅನ್ನನೂ ಕೂಡ ಮಾಡ್ಕೊಂಡಿದ್ರೆ ದೇವಸ್ಥಾನದಿಂದ ಬಂದಮೇಲೆ ಮುದ್ದೆ ಮಾಡ್ಕೋಬೋದು ಅಂತ ನೋಡಿ ಸಾಂಬಾರು ಕೂಡ ಚೆನ್ನಾಗಿ ಕುದೀತಾ ಇದೆ. ಒಳ್ಳೆ ಘಮ ಕೂಡ ಬರ್ತಾಯಿತ್ತು. ನೋಡಿ ಈ ಥರ ಮೇಲ್ಗಡೆ ಎಲ್ಲ ನೊರೆ ಕಟ್ಕೊಂಡಿದ್ರೆ ಸಾಂಬಾರು ತುಂಬ ಚೆನ್ನಾಗಾಗಿದೆ ಅಂತ. ಯಾವುದೇ ಒಂದು ಸಾಂಬಾರಾದರೂ ಅಷ್ಟೇ ಮೇಲ್ಗಡೆ ನೊರೆ ಕಟ್ಕೊಳ್ತು ಅಂದರೆ ತುಂಬ ಚೆನ್ನಾಗಾಗತ್ತೆ ಅಂತ. ನೋಡಿ ಆಯಿಲನ್ನು, ಕ್ಯಾರೆಟ್ ಆಯಿಲ್ ಏನಿತ್ತು ಅದನ್ನು ಹಾಗೆ ಇಟ್ಕೊಂಡಿದ್ದೆ. ಮಸಾಜ್ ಮಾಡ್ಕೋಬೇಕು ಅಂತ ಹೇಳಿ ಪ್ರತಿದಿನ ಸ್ನಾನಕ್ಕೆ ಹೋಗೋದಕ್ಕಿಂತ ಮೊದಲು ಈ ಥರ ಮಸಾಜ್ ಮಾಡ್ಕೋಬೇಕು. ನಾನು ಹೇಳಿದ್ನಲ್ಲ, ನಮಗೆ ಅಂತಾನೆ ನಾವು ಸ್ವಲ್ಪ ಟೈಮನ್ನು ಸ್ಪೆಂಡ್ ಮಾಡಬೇಕು. ನಮಗೆ ಅಂತ ಸ್ವಲ್ಪ ಸೆಲ್ಫ್ ಕೇರ್ ಟೈಮ್ ಅಂತ ಇರಬೇಕು ಅಂತ ಸ್ವಲ್ಪ ಮುಖಕ್ಕೆ ಈ ಥರ ಎಲ್ಲನೂ ಕೂಡ ಮಸಾಜ್ ಮಾಡಿಕೊಂಡ್ರೆ ಮುಖ ಎಲ್ಲನೂ ಕೂಡ ಚೆನ್ನಾಗಾಗುತ್ತೆ. ನಮಗೆ ನೋಡ್ತಾ ಇರ್ಬೋದು ನನ್ನ ಮುಖದಲ್ಲಿ ತುಂಬಾ ಅಲರ್ಜಿ ಆಗಿಬಿಟ್ಟಿತ್ತು. ಟ್ಯಾಬ್ಲೆಟ್ ಅಲರ್ಜಿ ಆಗಿತ್ತು. ಜ್ವರ ಬಂದು ಟ್ಯಾಬ್ಲೆಟಿಂದನೇ ಅಲರ್ಜಿ ಆಗಿ ತುಂಬಾ ಇದಾಗಿತ್ತು. ಫೇಸ್ ಎಲ್ಲನೂ ಕೂಡ ಕಲೆ ಆಗಿತ್ತು. ಪಿಂಪಲ್ಸ್ ಆಗಿಬಿಟ್ಟು ಇದೆಲ್ಲನೂ ಕೂಡ ರಿಮೂವ್ ಆಗಿ ತುಂಬ ಚೆನ್ನಾಗಾಗಿದೆ ಫೇಸ್. ನಾನು ಇದ್ರ ಬಗ್ಗೆ ವಿಡಿಯೋನ ಹಾಕಿದ್ದೀನಿ ಕಂಪ್ಲೀಟಾಗಿ. ಹೋಗಿ ನನ್ನ ಚಾನಲಲ್ಲಿ ಚೆಕ್ ಮಾಡಿದ್ರೆ ಖಂಡಿತ ನೀವು ವಿಡಿಯೋನ ನೋಡ್ಬೋದು. ಕ್ರೀಮ್ ಕೂಡ ನಾನು ತೋರಿಸಿದ್ದೀನಿ. ಕ್ರೀಮು ಅಷ್ಟೇ ಅಮೇಝಿಂಗ್ ರಿಸಲ್ಟನ್ನು ಕೊಡುತ್ತೆ ಅಂತಲೇ ಹೇಳ್ಬೋದು. ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ ಕ್ರೀಮ್ ಕೂಡ. ಈ ಒಂದು ಕ್ಯಾರೆಟ್ ಆಯಿಲನ್ನು ಈ ಥರ ಚೆನ್ನಾಗಿ ಮಸಾಜ್ ಮಾಡಿಕೊಂಡ್ರೆ 5 ನಿಮಿಷ ಮಸಾಜ್ ಮಾಡಿಕೊಂಡ್ರೆ ಸಾಕು, ಒಳ್ಳೆ ಒಂದು ರಿಸಲ್ಟನ್ನು ಪಡ್ಕೋಬೋದು. ಕೈಗೆ, ಕಾಲಿಗೆ ಎಲ್ಲಿ ಡಾರ್ಕ್ ಸ್ಪಾಟ್ಸ್ ಇರುತ್ತೆ, ಎಲ್ಲಿ ಸನ್ ಟ್ಯಾನ್ ಆಗಿರುತ್ತೆ, ಎಲ್ಲಿ ಪಿಂಪಲ್ಸ್ ಕಲೆಗಳಿರುತ್ತೆ, ಎಲ್ಲಿ ಕಪ್ಪು ಕಲೆಗಳಿರುತ್ತೆ, ಆಮೇಲೆ ಡಾರ್ಕ್ ಸ್ಪಾಟ್ಸ್ ಏನಿರುತ್ತೆ ಅಲ್ಲಲ್ಲಿ ಅದೆಲ್ಲನೂ ಕೂಡ ರಿಮೂವ್ ಆಗುತ್ತೆ. ಒಳ್ಳೆ ಗ್ಲೋ ಬರುತ್ತೆ ಅಂತಲೇ ಹೇಳ್ಬೋದು. ಮುಖ ತುಂಬಾ ಚೆನ್ನಾಗಾಗುತ್ತೆ. ನನ್ನ ಫೇಸ್ ನಾನೇ ಒಂದು ಇದನ್ನು ಹೇಳ್ತಿದ್ದೀನಲ್ಲ, ನಾನು ತುಂಬಾ ಅದು ಬಿಟ್ಟಿತ್ತು. ಹಾಸ್ಪಿಟಲ್ ಕೂಡ ಹೋಗಿದ್ದೆ ನಾನು ಸ್ಕಿನ್ ಸ್ಪೆಷಲಿಸ್ಟ್ ಹತ್ರ. ಏನೂ ಕೂಡ ಯೂಸ್ ಆಗಲಿಲ್ಲ. ಅವರು ಎಲ್ಲ ಸನ್ಸ್ಕ್ರೀಮ್ ಎಲ್ಲ ಕೊಟ್ಟಿದ್ದರು. ಬಟ್ ನನಗೆ ಅದು ಯಾವುದೂ ಕೂಡ ವರ್ಕ್ ಆಗಲಿಲ್ಲ. ಆದರೆ ಈ ಒಂದು ಕ್ರೀಮ್ ಅಂತೂ ಆಯಿಲು ಮತ್ತು ಕ್ರೀಮು ಎರಡೂ ಕೂಡ ತುಂಬಾ ಒಳ್ಳೆ ರಿಸಲ್ಟನ್ನು ಕೊಟ್ಟಿದೆ ಅಂತಲೇ ಹೇಳ್ಬೋದು. ನೀವು ಖಂಡಿತ ಹೋಗಿ ನನ್ನ ಚಾನಲಲ್ಲಿ ಆ ವಿಡಿಯೋನ ಚೆಕ್ ಮಾಡಿ, ಖಂಡಿತ ನಿಮಗೂ ಕೂಡ ಗೊತ್ತಾಗುತ್ತೆ. ಆರಾಮಾಗಿ ಮನೆಯಲ್ಲೇ ಈಸಿಯಾಗಿ ಯಾವ ಥರ ಮಾಡ್ಕೋಬೋದು ಅಂತ. ನೋಡಿ ಈ ಥರ ಚೆನ್ನಾಗಿ ಒಂದು 5 ನಿಮಿಷ ಮಸಾಜ್ ಮಾಡಿಕೊಂಡ್ರೆ ಸಾಕು, ಒಳ್ಳೆ ರಿಸಲ್ಟ್ ಪಡ್ಕೋಬೋದು. ನೀವೇ ನೋಡ್ತಿದ್ರಲ್ವ ನನ್ನ ಮುಖ ತುಂಬಾ ಗ್ಲೋ ಆಗಿ ಕಾಣಿಸ್ತಾ ಇದೆ ಅಂತ. ಈ ಥರ ನೋಡಿ ಚೆನ್ನಾಗಿ ಮಸಾಜ್ ಮಾಡ್ಕೋಬೇಕು. ಮಸಾಜ್ ಮಾಡ್ಕೊಳ್ಳೋದ್ರಿಂದ ಒಳ್ಳೆ ಒಂದು ರಿಸಲ್ಟ್ ಪಡ್ಕೋಬೋದು. ಕೈ, ಕಾಲು ಎಲ್ಲನೂ ಕೂಡ ಸನ್ ಟ್ಯಾನ್ ಆಗಿತ್ತು ನಂದು, ಎಲ್ಲನೂ ಕೂಡ ರಿಮೂವ್ ಆಗಿ ಒಳ್ಳೆ ರಿಸಲ್ಟ್ ಬಂದಿದೆ ಅಂತಲೇ ಹೇಳ್ಬೋದು. ನಾನು ಅಟ್ಲೀಸ್ಟ್ ಇವಾಗ 3 ಡೇಸ್ ಆಯಿತು ಅಷ್ಟೇ ಯೂಸ್ ಮಾಡಿ, ಒಳ್ಳೆ ರಿಸಲ್ಟ್ ಬಂದಿದೆ. ಇದಕ್ಕಿಂತ ಮೊದಲು ಯೂಸ್ ಮಾಡ್ತಾ ಇದ್ದೆ, ಬಟ್ ನಡುವೆ ನಾನು ಸ್ವಲ್ಪ ಹೆಲ್ತ್ ಇಶ್ಯೂಸಿಂದ ಬಿಟ್ಟಿದ್ದೆ. ಆದರೆ ಇವಾಗ ಮತ್ತೆ ನಾನು ಕಂಟಿನ್ಯೂ ಮಾಡಿದ್ದೀನಿ ಅಂತಲೇ ಹೇಳ್ಬೋದು. ನೋಡಿ ಈ ಥರ ಚೆನ್ನಾಗಿ ಮಸಾಜ್ ಮಾಡಿಕೊಂಡ್ರೆ ನೀವೇ ನೋಡ್ತಿದ್ರಲ್ವಾ ರಿಸಲ್ಟ್ ಯಾವ ಥರ ಇದೆ ಅಂತ.
ಒಳ್ಳೆ ಇದಾಗುತ್ತೆ. ಕೈ ಕಾಲಿಗೂ ಅಷ್ಟೇ ಈ ಥರ ಚೆನ್ನಾಗಿ ಮಸಾಜ್ ಮಾಡಿಕೊಂಡ್ರೆ ಒಳ್ಳೆ ಒಂದು ರಿಸಲ್ಟ್ ಬರುತ್ತೆ ಅಂತಲೇ ಹೇಳ್ಬೋದು. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಖಂಡಿತ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಒಳ್ಳೆ ವಿಡಿಯೋಗಳಿಗೋಸ್ಕರ ನನ್ನ ಚಾನಲ್ನ ವಾಚ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಅಂತಲೇ ಹೇಳ್ಬೋದು. ನೋಡಿ ಈ ಥರ ಸನ್ ಟ್ಯಾನ್ ಆಗಿದ್ದರೆ, ಆಮೇಲೆ ಕೈ ಕಾಲುಗಳು ತುಂಬ ಕಪ್ಪಾಗಿದ್ದರೆ ಈ ಥರ ಒಂದು 5ರಿಂದ 6 ನಿಮಿಷ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ. ತುಂಬಾ ಒಳ್ಳೆ ರಿಸಲ್ಟ್ ಬರುತ್ತೆ. ಬೀಟ್ರೂಟನ್ನು ಕೂಡ ಹಾಕ್ತಾರೆ, ಆದರೆ ನಾನು ಬೀಟ್ರೂಟ್ ಹಾಕಿಲ್ಲ. ಬೇವಿನ ಸೊಪ್ಪಿನ ಪುಡಿ ಮತ್ತು ಕ್ಯಾರೆಟು, ಕೊಬ್ಬರಿ ಎಣ್ಣೆ, ಮನೆಯಲ್ಲೇ ಮಾಡಿಸಿದ ಗಾಣದ ಎಣ್ಣೆನ ಹಾಕಿರೋದು. ಒಳ್ಳೆ ರಿಸಲ್ಟ್ ಕೊಟ್ಟಿದೆ ಅಂತ ಹೇಳ್ಬೋದು. ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ.